ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ನಮ್ಮ ಶಾಸಕ ಪ್ರದೀಪ್ ಈಶ್ವರ್ ಗೊತ್ತದ ನಿಮಗೆ, ಒಳ್ಳೆ ಸಂಸ್ಥೆ ಕಟ್ಕೊಂಡವರು, ಬೆಳೆದವರು, ಹಾರ್ಡ್ ವರ್ಕ್ ಮಾಡಿದವರು, ಪರಿಶ್ರಮ ಮೂಲಕ ಸಾಕಷ್ಟು ದುಡ್ಡು ಮಾಡಿದವರು, ಅಡ್ಡಿಲ್ಲ ಒಳ್ಳೆ ಬದುಕು ಮಾಡ್ಕೊಂಡು ಇವನ್ನ ಶಾಸಕರು ಆದರೂ ಒಳ್ಳೆ ಮಾತುಗಾರಿದ್ದಾರೆ. ಆದರೆ ಮಾತು ಅತಿ ಆಯ್ತೇನೋ ಅಂತೇಳಿ. ಹೌದು, ಇವತ್ತು ಯಾವ ರಾಜಕಾರಣಿ ಸುದ್ದಿದ್ದಾರಪ್ಪ? ಒಬ್ಬರ ಹೆಸರು ಹೇಳಿ, ಇವರು ಪ್ರದೀಪ್ ಅವರು ಇವತ್ತೇನು ನಡೆಸ್ತಾ ಇದ್ದಾರೆ ಪರಿಶ್ರಮ ಅನ್ನುವಂಥ ಒಂದು ದೊಡ್ಡ ಸಂಸ್ಥೆಯನ್ನು. ಅಲ್ಲಿ ಏನು ಇವರು ಲಾಭದ ಕೇವಲ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾರೆ ಇರ್ಬೋದು, ಉಳಿದವ್ರು ಕಡಿಮೆ ತೊಗೊಳ್ತಾ ಇರ್ಬೋದು. ಯಾಕಂದ್ರೆ ಒಬ್ಬ ಬಿದ್ದ ಸಮುದಾಯದಿಂದ ಬಂದಂಥ ಈ ವ್ಯಕ್ತಿ ಮೇಲೆ ಹೇಳ್ಬೇಕಾದ್ರೆ ಅನಿವಾರ್ಯ ನಾವು ಹೆಜ್ಜೆ ಇಡಬೇಕಾಗ್ತದೆ. ಆದರೆ ಅದು ಅತಿ ಆಗಬಾರ್ದು ಯಾವುದಾದ್ರು, ಅಷ್ಟೇ ಇದು ಮುಖ್ಯ ಆಗಿದೆ. ಇವತ್ತು DK ಶಿವಕುಮಾರ್ ಅವರಾಗಿರ್ಬೋದು, ಕುಮಾರಸ್ವಾಮಿಗಳಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಮೊದಲೆಲ್ಲ ಒಬ್ಬ ಸಣ್ಣ ರಾಜಕಾರಣಿಗಳು ಅಥವಾ ಒಂದು ಅತ್ಯಂತ ಬಡ ವಾತಾವರಣ ಬಂದವರು ಮೇಲಿದ್ದವರು. ನಂತರದಲ್ಲಿ ಇವತ್ತು ಏನಾಗಿದ್ದಾರೆ ಅನ್ನೋದು ಎಲ್ಲರೂ ಕಣ್ಣು ಮುಂದದ. ಯಾಕಂದ್ರೆ 3 ಎಕರೆ ಇದ್ದಂಥ ಇವತ್ತು DK ಶಿವ ಆಗಿರ್ಬೋದು, HDK ಅವರಾಗಿರ್ಬೋದು, ದೇವೇಗೌಡರು ಎಷ್ಟು ಭೂಮಿ ಮೂಲಿತ್ತು, ಇವುಗಳೆಲ್ಲ ಇವತ್ತು ನಾವು ವಿಚಾರ ಮಾಡಿದಾಗ ಇವರು ಯಾರೂ ಪ್ರಾಮಾಣಿಕವಾಗಿ ದುಡಿದವರು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಪರಿಶ್ರಮ ಕಟ್ಟೆ ಬೆಳೆಸಿದಿರಿ, ಪರಿಶ್ರಮ ಅಂತ ಅದರಲ್ಲಿ ಅಂತಲ್ಲ. ಹಾಗಾದರೆ ಎಲ್ಲನೂ ಪ್ರಾಮಾಣಿಕವಾಗಿ ನೀವು ಗಳಿಸಿದಿರಿ ಅಂತೂ ಅಲ್ಲ. ಹೌದು, ವಾಚ್ ಕಟ್ಟಿರ್ಬೋದು, ಅಲ್ಲಿ ಬಂದಿರ್ಬೋದು, ದುಡ್ಡು ಸಾಕಷ್ಟು ಅದು ಪ್ರಧಾನಿ ಆಗಿದ್ದಾರಪ್ಪ ಅಂದ್ರೆ ಅವ್ರನ್ನ ಆರೋಪ